ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ನೆನ್ನೆ ತಿಳಿಸ್ಕೊಡ್ತಿದ್ರಿ ಒಂದೊಂದು ಅಡಿಗೆಗೂ ಒಂದೊಂದು ಮಂತ್ರವನ್ನ ಮಹಾನ್ ಸಾಧ್ವಿ ಶಿರೋಮಣಿ ಅಂತಾನೆ ಕರ್ಸ್ಕೊಳ್ಳುವಂತಹ ಅನಸೂಯಾ ದೇವಿಯವರೇ ಈ ಒಂದು ಮಂತ್ರಗಳನ್ನ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾ, ಬಳಪದ ಕಲ್ಗಡಿಗೆಯಲ್ಲೇ ಸಾರನ್ನ ಮಾಡಿದ್ರೆ ಇನ್ನೂ ಶ್ರೇಷ್ಠ, ಅದು ವೈಜ್ಞಾನಿಕವಾಗಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಿದ್ರಿ. ಮುಂದೆ ಗುರುಜಿ. ಖಂಡಿತ ನೋಡಿ, ಇವತ್ತಿನ ದಿವಸ ಶಿವಂ ವಾಸ್ತು ಅನ್ನೋದರಲ್ಲಿ ವಾಸ್ತುಯುತವಾಗಿ ಒಬ್ಬ ಮನುಷ್ಯ ಅಡಿಗೆ ಮಾಡಬೇಕಾದ್ರೆ ಏನು, ಅಕಸ್ಮಾತ್ ಹುಳಿ ಮಾಡಬೇಕಾದ್ರೆ ಏನು, ರಸಂ ಮಾಡಬೇಕಾದ್ರೆ ಹೇಗೆ, ಅಡಿಗೆಯನ್ನೆಲ್ಲ ಅನ್ನವನ್ನು ಇಡಬೇಕಾದ್ರೇನು, ಅಕ್ಕಿಯನ್ನು ಹಾಕಬೇಕಾದ್ರೇನು, ಅಗ್ನಿ ಜ್ವಾಲಾಮುಖಿಯನ್ನು ಹಚ್ಚಬೇಕಾದ್ರೇನು, ತ್ರಿಯಜ್ಞ ಸಂಭೂತವಾಗಿರ್ತಕ್ಕಂಥ 3 ಅಗ್ನಿಗಳು ಅಡಿಗೆ ಮನೆಯಲ್ಲಿ ಸೇರಿದಾಗ ಆಗ್ನೇಯ ದಿಗ್ಭಾಗಿಯಲ್ಲಿ ಮನೆಯಲ್ಲಿ ಏನಾಗುತ್ತೆ, ಸರ್ವದೋಷಗಳು ಅಲ್ಲಿಂದಾನೇ ಪರಿಪೂರ್ಣವಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಯಾವ ಕಾಲಕ್ಕೂ ಘರ್ಷಣೆ ನಡೆಯಲ್ಲ, ಎಲ್ಲರಿಗೂ ಆತ್ಮಾಭಿಮಾನದಿಂದ ವಿಶೇಷವಾಗಿ ಒಗ್ಗಟ್ಟಿನಿಂದ ಇರ್ಬೋದು ಅನ್ನೋದೇ ಇವತ್ತಿನ ದಿವಸದ ಸಾರಾಂಶ. ಇಂಥ ಶಿವಂ ವಾಸ್ತುಲಿ ಶಿವ ವಾಸ್ತುಪುರುಷ ಬಂದ್ಬಿಡ್ಬಾರ್ದ, ಕರೆದು ಬಿಡೋಣ, ಬನ್ನಿ ನೋಡೋಣ. ಮನೆಯಲ್ಲಿ ಸಾಧಾರಣವಾಗಿ ಹೆಣ್ಣು ಮಕ್ಕಳು ಅಡಿಗೆ ಮಾಡಬೇಕಾದ್ರೆ ಸಾಕಷ್ಟು ಜನ ಬೇಳೆ ಉಪಯೋಗಿಸ್ತಾರೆ. ಬೇಳೆ ಅನ್ನೋದು ಸುಬ್ರಹ್ಮಣ್ಯನಿಗೆ ತೊಗರಿ ಬೇಳೆ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾವತ್ತು ನಾವುಗಳು ಕಡಲೆಬೇಳೆ ಪಾಯಸ ಅಂತ ಮಾಡ್ತೀವಿ ಅಥವಾ ಬೇಳೆಗಳ ಮುಖಾಂತರವಾಗಿ ಎಲ್ಲ ಭಿನ್ನವಾಗಿರ್ತಕ್ಕಂಥದ್ದು ಎಲ್ಲರೂ ಅಡಿಗೆಗೆ ಉಪಯೋಗಿಸ್ತಕ್ಕಂಥದ್ದು. ಒಂದು ಹುಳಿ ಸಾಂಬಾರು ಯಾವುದಕ್ಕಾದರೂ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನೀವು ಸಾಂಬಾರು ಅಂತೀರಾ, ಹುಳಿ ಅಂತೀವಿ. ಹುಳಿ ಅಂತಕ್ಕಂಥದ್ದು ಯಾವತ್ತು ಉಪ್ಪು ಹುಳಿ ಖಾರ ಅಂತ ಹೇಳ್ತೀವಿ, ಕಾಯ ವಾಚ ಮನಸ್ಸ. ಆ ಉಪ್ಪು ಹುಳಿ ಖಾರಕ್ಕೆ ನಾವೇನು ಹೇಳ್ತೀವಿ, ಐಂ ಕ್ಲೀಂ ಸೌಹು, ಐಂ ಕ್ಲೀಂ ಸೌಹು, ಸೌಹು ಕ್ಲೀಂ ಐಂ. ಇದು ಮೂಲ ಮಂತ್ರ, ಬೀಜಾಕ್ಷರ ಮಂತ್ರ. ಇದನ್ನ ಲಲಿತಾ ತ್ರಿಪುರ ಸುಂದರಿ ಅಂತ ಹೇಳ್ತೀವಿ. ಒಂದು ಹೆಣ್ಣು ಪ್ರಥಮವಾಗಿ ತಾನೇ ದೇವಿಯ ಅಂಶ ಅಂತ ಕರಿತೀವಿ. ಒಂದು ಹೆಣ್ಣಾಗಿ ಹುಟ್ಟಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಇದ್ದರೆ ಮಾತ್ರ ನೀವೆಲ್ಲ ಹೆಂಗಸರಾಗಕ್ಕೆ ಸಾಧ್ಯ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತಿನ ದಿವಸ ಮನೇಲಿ ಕುಕ್ಕರ್ಸ್ಕೊಂಡಿರ್ತಾರೆ. ಏನಂತಾರೆ, ಯಾವಾಗ ನೋಡಿದ್ರು ಅಡಿಗೆ ಮನೇಲಿ ಅದೆಷ್ಟು ಅಡಿಗೆ ಮಾಡಬೇಕು, ಅದೆಷ್ಟು ಕೆಲಸ ಮಾಡಬೇಕು, ಮಕ್ಕಳನ್ನ ಕಳಿಸ್ಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಮನೆ ಗುಡಿಸ್ಬೇಕು, ಸಾರಿಸ್ಬೇಕು, ಈ ಹೆಣ್ಣು ಜನ್ಮನೇ ಬೇಡ ಅಂತಾರೆ. ಖಂಡಿತ ಇಲ್ಲ. ಎಷ್ಟು ಜನ್ಮದ ಪುಣ್ಯ ಇದ್ದರೆ ಮಾತ್ರ ಹೆಣ್ಣು ಜನ್ಮ. ತಿಳ್ಕೊಳ್ಳಿ, ನಾವುಗಳು ಸ್ವತಃ ಗಂಡಸರಾಗಿರೋರು, ಪ್ರಾಣಿ ಪಕ್ಷಿಗಳಾಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಸಾಯೋದ್ರೊಳಗೆ ಮೋಕ್ಷವನ್ನು ಪಡಿಬೇಕಾದ್ರೆ ಸಪ್ತಮಾತ್ರಿಕಾ ಜನ್ಮಕ್ಕೆ ಹೆಣ್ಣಾಗೇ ಹುಟ್ಟಿ ಮತ್ತೆ ಸಾಯಬೇಕು. ಅಕಸ್ಮಾತ್ ಎಲ್ಲೋ ನಮ್ಮ ಥರ ಕೇತು ಮೋಕ್ಷವಾಗಿದ್ದರೆ ಪುನರ್ಜನ್ಮ ಇಲ್ಲ ಅಂತ ಹೇಳಿ ನಮ್ಮಂಥವ್ರು ಹೊರಟೋಗ್ತೀವಿ. ಆದರೆ ಬೇರೆ ನೀವೆಲ್ಲ ಗಂಡಸರಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಇವತ್ತಿನ ದಿವಸ ಹೆಣ್ಣಾಗೇ ಮತ್ತೆ ಹುಟ್ಟಿ ಪರಿಪೂರ್ಣವಾಗಿ 7 ಜನ್ಮಗಳು ಹೆಣ್ಣಾಗಿ ತದನಂತರವೇ ಮೃತ್ಯು. ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ ಸಪ್ತಮಾತ್ರಿಕಾ ಜನ್ಮ ಅಂತ ಇದುವರ ತನಕ ಜಗತ್ತಲ್ಲಿ ಹೆಣ್ಣು ಮಕ್ಕಳ ಜನ್ಮ ಬರಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ. ಎಷ್ಟೋ ಜನ ಹೇಳೋರು, ಅಯ್ಯೋ ಹೆಣ್ಮಕ್ಳು ಹುಟ್ಟುಬಿಟ್ರೆ ದರಿದ್ರ, ಅದು ಯಾವ ಕಾಲಕ್ಕೆ ಮದುವೆ ಮಾಡಿ ಕಳಿಸೋದು ಬಹಳ ಕಷ್ಟ ಅಂತ. ಹೆಣ್ಣು ಮಕ್ಕಳ ಮುಖಾಂತರ ಬೇಳೆ ಹಾಕೋದ್ರಿಂದಾನೆ, ಹೆಣ್ಣು ಮಕ್ಕಳ ಮುಖಾಂತರ ಅಡಿಗೆ ಮಾಡಿಸೋದ್ರಿಂದಾನೆ, ಹೆಣ್ಣು ಮಕ್ಕಳ ಮುಖಾಂತರ ಹವಿಸ್ಸನ್ನ ಅಗ್ನಿ ಕಾರ್ಯ ದಿನನಿತ್ಯ ಆಗೋದ್ರಿಂದಾನೆ. ಪ್ರತಿದಿನ ಹೋಮ ಮಾಡೋಕ್ಕಾಗತ್ತೆ ನಿಮ್ಮಲ್ಲೇ? ಮಾಡ್ತಿದ್ದೀರಾ? ಮಾಡಲೇಬೇಕು. ಪ್ರತಿಯೊಂದು ಗಂಡಸರು ಹೋಮ ಅಗ್ನಿ ಕಾರ್ಯ ಮಾಡಲೇಬೇಕು. ಈ ಕಾಲದಲ್ಲಿ ಯಾರು ಹೇಳ್ಕೊಟ್ಟಿಲ್ಲ. ನಾವೆಲ್ಲ ಅರ್ಗಿಷ್ಟಕ ಅಂತ ಹೇಳ್ತಿದ್ವಿ. ಅರ್ಗಿಷ್ಟಕ ಅಂದ್ರೆ ಬೆಳಗಿನ ಜಾವದಲ್ಲಿ ಒಂದು ಕುಂಟಿ ತರ ಇರ್ತಿತ್ತು. ಅಗ್ನಿ ಕಾರ್ಯವನ್ನ ಪ್ರತಿದಿನ ಪ್ರತಿನಿತ್ಯ ಮಾಡ್ತಾನೇ ಇದ್ವಿ. ಇವತ್ತು ನಾವುಗಳೆಲ್ಲ ಮಾಡ್ತಾನೆ ಇದೀವಿ. ನೀವೆಲ್ಲ ಮಾಡ್ತಾನೆ ಇಲ್ಲ. ಎಷ್ಟೋ ಜನ ಬಿಟ್ಟೇ ಬಿಟ್ಟಿದ್ರ. ಕೆಲವರು ಇವತ್ತು ಹಳ್ಳಿಯಲ್ಲಿ ಮಾಡ್ತಾರೆ. ಕಬ್ಬಣದ ವಿಶೇಷವಾಗಿರ್ತ ಕುಂಟಿ ಅಂತ ಇರ್ತದೆ, ಮೇಲ್ಗಡೆ ಅಗ್ನಿ ಕಾರ್ಯವನ್ನ ಅರ್ಗಿಷ್ಟಕ ಅಂತ ಕರೆಯೋರು. ಅದ್ರ ಮೇಲೆ ಪಾತ್ರೆಗಳನ್ನಿಟ್ಟು ಅಡಿಗೆಗಳನ್ನ ಮಾಡಿದಾಗ ಮಡಿಯಿಂದ ದೇವರಿಗೆ ನೈವೇದ್ಯ ಮಾಡ್ತಾ ಇರ್ತಕ್ಕಂಥ ಒಂದು ಪದ್ಧತಿ. ಆಗ ಆ ಕಾರ್ಯವನ್ನ ಮಾಡಕ್ಕಾಗದಿದ್ದ ಪಕ್ಷದಲ್ಲಿ ಯಾರು ಮಾಡೋರು? ಹೆಣ್ಣು ಮಕ್ಕಳಿಗೆ ಅಡಿಗೆ ಮಾಡ್ತಾ 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 ದಿನ ಅಗ್ನಿ ಕಾರ್ಯ ನಡೀತಾ ಇತ್ತು. ಆ ದಿನ ಅಂದ್ರೆ ಯಾವ ದಿನವೂ ಯಾವ ಕ್ಷಣವೂ ಅಗ್ನಿ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಇವಳು ಯಾವತ್ತು ಅಗ್ನಿ ಕಾರ್ಯವನ್ನ ಮಾಡ್ತಾ ಇರ್ತಾಳೋ ಯಾವತ್ತು ದರಿದ್ರಗಳು ಭಸ್ಮ ಆಗ್ತಾ ಇರ್ತಂತೆ. ಮನೇಲಿ ಅವಳು ಕೇಳಿರೋ ಅಪೇಕ್ಷೆಗಳನ್ನ ಯಾರ್ಯಾರ ಕಷ್ಟಗಳಿತ್ತ ಅಡಿಗೆ ಮಾಡ್ತಾ ಇರೋ ಸಮಯಕ್ಕೆ ಬೇಳೆಗಳನ್ನು ಹಾಕ್ತಾ ಇದ್ದಾಗ ಆ ವಿಶೇಷವಾಗಿರ್ತದೆ. ಬೇಳೆ ಅಂದ್ರೆ ಋಣ. ಆ ಋಣವನ್ನು ಹೇಗೆ ತಿರ್ಸೋದು? ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತಿದ್ರು? ತೊಗರಿ ಬೇಳೆ ದಾನ ಮಾಡಿ ಅಂತ ಹೇಳೋರು. 1 kg ತೊಗರಿ ಬೇಳೆ ದಾನ ಮಾಡಿ, ಬೆಲ್ಲದ ಜೊತೆ ಮಾಡಿ, ಅಕಸ್ಮಾತ್ ಅದು ಉಸ್ಲಿ ಮಾಡ್ಬಿಟ್ಟು ಎಲ್ಲರಿಗೂ ಹಂಚಿದಾಗ ತೊಗರಿ ಬೇಳೆ ಸುಬ್ರಹ್ಮಣ್ಯನಿಗೆ ಪ್ರಿಯ ಕೂಜಾ ಅಂಶದಲ್ಲಿ ಇರ್ತಕ್ಕಂಥ ದೋಷಗಳು ಹೋಗ್ತಿತ್ತು. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಇವತ್ತಿನ ಅಡಿಗೆ ಗೊತ್ತಿಲ್ಲ. ಆದರೆ ಆ ಬೇಳೆಗಳನ್ನು ಅಡಿಗೆಗಳು ಮಾಡುವಾಗ ಆ ವಿಶೇಷವಾದ ಅಡಿಗೆ, ಅದಕ್ಕೆ ರುಬ್ಬಾಕಿ ಮಾಡಿ ಅಂತಿದ್ರು. ರುಬ್ಬಾಕಿ ಮಾಡಿದಾಗ ಗಾಂ ಋಷಿಯೇ ನಮಃ, ಅದಕ್ಕೆ ಬೀಸೋ ಕಲ್ಲು ಅಂತಿತ್ತು. ಅದಕ್ಕೆ ಗಾಂ
ಋಷಿಯೇ ನಮಃ. ಆ ಗಾಮ್ ಅಂತಕ್ಕಂಥ ಬೀಜಾಕ್ಷ ಮಹಾಗಣಪತಿ. ಓಂ ಶ್ರೀಂ ಗಂ ಗಣಪತಿ ಯೇ ನಮಃ. ಗಾಮ್ ಅನ್ನೋದು ಗಣಪತಿ, ಅವನೇ ರುಬ್ಬಬೇಕಂತ. ಬುಧ ಅಂದ್ರೆ ಸ್ಥಿರವಾಗಿರೋ ಕಲ್ಲನ್ನ ರುಬ್ಬಿದಾಗ, ಅದು ಬೀಸೋ ಕಲ್ಲು, ರುಬ್ಗುಂಡಲ್ಲ, ಬೀಸೋ ಕಲ್ಲು. ಕ್ರೀಮ್ ಅಂದ್ರೆ ಮಹಾಕಾಳಿ, ಕ್ರೀಮ್ ಅಂದ್ರೆ ರುಬ್ಗುಂಡು, ಪಾರ್ವತಿ ಪರಮೇಶ್ವರ. ಒರಳುಗುಂಡು ಬೇರೆ ಮಾಡಬೇಡಿ, ಆಗ ಕ್ರೀಮ್. ಅದರಲ್ಲಿ ರುಬ್ಬಿದಾಗ, ಬೀಸಿದಾಗ ಗಾಮ್ ಋಷಿಯೇ ನಮಃ, ಕ್ರೀಂ ದೇವಿಯೇ ನಮಃ. ಅದನ್ನು ಸ್ಮರಣೆ ಮಾಡ್ಕೊಳ್ಳೋರು. ಇದೆಲ್ಲ ಮೂಲಾಕ್ಷರದಿಂದ ಆ ಕಾಲದಿಂದ ದೇವಿನ ಸ್ವರೂಪದಲ್ಲಿ ಮಾಡಿರ್ತಕ್ಕಂಥ ಅಂಥ ಒಂದು ದೇವಿ ಅಂಶ ಹೆಣ್ಣು ಮಕ್ಕಳಿಗೆ ಇಂತಿಂಥ ಮನೆಯಲ್ಲಿ ಇಂತಿಂಥ ಕ್ರಮ, ಇಂತಿಂಥ ದೇವತೆಗಳ ಇಂತಿಂಥ ಅಡಿಗೆಗಳು ಮಾಡಿದಾಗ ಆ ದೇವಿಗಳು ವಾಸವಾಗೋರು. ಹಾಗೆಲ್ಲ ಹೇಳೋರು. ಮಂತ್ರ ಹೇಳ್ಕೊಂಡ್ರೆ ಸಾಕಂತೆ. ನಮ್ಮ ಯಜಮಾನ್ರಿಗೆ ಏನೋ ಮೈಹುಷಾರಿಲ್ಲ, ಮಹಾಗಣಪತಿ ಕಾಪಾಡಪ್ಪ, ಓಂ ಕ್ಲೀಂ ದೇವಿಯೇ ನಮಃ, ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಒಗ್ಗರಣೆ ಹಾಕ್ತಾ ಇರ್ಬೇಕು. ಆ ಒಗ್ಗರಣೆ ಹಾಕಿ ಆ ಎಣ್ಣೆನ ಹಾಕ್ಬೇಕಾರೆ ಓಂ ಶಂ ಶನೇಶ್ವರಾಯ ನಮಃ. ಆ ಶನೇಶ್ವರ ನೆನೆಸ್ಕೋಬೇಕು. ಎಣ್ಣೆ ಎಲ್ಲ ಹಾಕಿದಾಗ ಶನೇಶ್ವರ ನೆನೆಸ್ಕೊಂಡಾಗ ಪರಮಾತ್ಮ ಆ ಕರ್ಮಗಳೆಲ್ಲ ಕಳೆದವು. ಸರಿ, ಒಗ್ಗರಣೆ ಹಿಂಗೆ ಹಾಕಿದ ತಕ್ಷಣ ಓಂ ರುದ್ರದೇವಾಯ ನಮಃ ಅಂತ ಹಾಕೋಬೇಕು. ಸೊಪ್ಪುಗಳೇನಾದ್ರು ಹಾಕಬೇಕಾದ್ರೆ ಓಂ ಕ್ರೀಂ ಕಾಳಿಯೇ ನಮಃ ಅಂತ ಹಾಕೋಬೇಕು. ಆ ಕಾಳಿ ದೇವಿನ ವಾಸ ಮಾಡೋದು. ಆಗ ಅಡಿಗೆಗಳನ್ನ ಸ್ಮರಣೆ ಮಾಡ್ಕೊಂಡು ಮಾಡಿದಾಗ ಮನೆ ಯಜಮಾನರಿಗೆ ಸುಮ್ಮನೆ ಒಂದು ಮೆಣಸಿನ ಸಾರನ್ನ ಮಾಡ್ಕೊಳ್ಳಿ, ಸುಮ್ಮನೆ ಒಂದು ಅನ್ನ ಮಾಡ್ಕೊಂಡು ಆ ದೇವ್ರಿಗೆ ನೈವೇದ್ಯ ಇಟ್ಟಿರೋದು ಒಂದು ಸ್ವಲ್ಪ ತುಂತು ತಿನ್ನಿಸಿ, ಸ್ವಲ್ಪ ತಿನ್ರಿ, ಪರವಾಗಿಲ್ಲ, ಸಾಕು, ಎಲ್ಲ ಸರೋಗುತ್ತದೆ. ತುಪ್ಪ ಹಾಕಿ ಮೆಣಸು ಹಾಕಿ ಫಸ್ಟ್ ಕ್ಲಾಸ್ ಮಾಡಿದ್ರೆ ಹೆಂಗಿರುತ್ತೆ? ಯಜಮಾನ್ರ ಆರೋಗ್ಯ ಫಸ್ಟ್ ಕ್ಲಾಸ್, ಮಕ್ಕಳ ಆರೋಗ್ಯ ಫಸ್ಟ್ ಕ್ಲಾಸ್. ಅದಕ್ಕೆ ಹಿತ್ತಲ ಗಿಡ ಮದ್ದು ಅಂತ ಆ ಕಾಲದ ಹೇಳೋರು. ಈ ಕಾಲದ ಹಿತ್ತಲ ಗಿಡ ಮದ್ದೇ ಅಲ್ಲ, ಉಪಯೋಗಿಸೋದೇ ಇಲ್ಲ ಅಂತಾರೆ. ಎಲ್ಲನೂ ಆಧುನಿಕವಾಗಿ ಎಷ್ಟೇ ಜಗತ್ತಲ್ಲಿರಲಿ, ಭಗವಂತನ ಕೃಪಾ ಕಟಾಕ್ಷ ಯಾವತ್ತಿದ್ರೂ ದೇವರ ಅನುಗ್ರಹದಲ್ಲಿ, ಪ್ರತಿ ಅನುಗ್ರಹದಲ್ಲೂ ಎಲ್ಲ ದಿನನಿತ್ಯ ಜೀವನದಲ್ಲಿ ನಾವು ನೆನೆಸ್ಕೊಂತಾನೇ ಇರಬೇಕು ಭಗವಂತನ ಕಾರ್ಯವನ್ನ. ಭಗವಂತನ ಯಾವ ಮೂಲೆಗೂ ನೆನೆಸ್ಕೋಬೇಕು. ಹೆಣ್ಮಕ್ಳೆಲ್ಲ ನಾವು ಹೆಣ್ಮಕ್ಳಾಗಿ ಹುಟ್ಬಿಟ್ಟಿದೀವಲ್ಲ ಅಂತ ತುಂಬಾ ಬೇಜಾರ್ ಪಟ್ಕೊಳ್ಳೋ ಹೆಣ್ಮಕ್ಳನ್ನ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ. ಖಂಡಿತವಾಗ್ಲೂ ಬೇಜಾರ್ ಮಾಡ್ಕೊಂಬೇಡಿ, ಯಾಕಂದ್ರೆ ಹೆಣ್ಮಕ್ಳಿಗೆ ಬಹಳಷ್ಟು ಜನರಿಗೆ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾ ಇದ್ರಿ.